ಮೈಸೂರು ಪಾಕ್. ಆಹಾ, ಈ ಹೆಸರು ಕೇಳಿದ ತಕ್ಷಣ ನಮ್ಮ ಬಾಯಲ್ಲಿ ನೀರು ಬರುತ್ತೆ. ಮೈಸೂರು ಪಾಕ್ ಶುರುವಾಗಿದ್ದು ಹೇಗೆ? ಇದನ್ನು ಮೊದಲು ಯಾರು ಮಾಡಿದ್ದು ಗೊತ್ತಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಷಯದ ಬಗ್ಗೆ ನಾನಿವತ್ತು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದು 1930ರ ಕಾಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ಆಳ್ವಿಕೆಯನ್ನು ಮಾಡ್ತಾರೆ. ಮೈಸೂರು ಮಹಾರಾಜರ ಭೋಜನ ಅಂದರೆ ಕೇಳಬೇಕಾ? ತರಾವರಿ ಅಡಿಗೆ ತಯಾರಾಗುತ್ತಿತ್ತು, ಸಿಹಿ ಪದಾರ್ಥಗಳು ಕೂಡ ಇರುತ್ತಿತ್ತು. ಆದರೆ ಅವತ್ತು ಒಂದು ದಿವಸ ಅಡಿಗೆ ಭಟ್ಟರು ಸಿಹಿ ಪದಾರ್ಥವನ್ನು ಮರೆತು ಬಿಡ್ತಾರೆ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಒಂದಷ್ಟು ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹುರಿದು ಸಕ್ಕರೆ ಪಾಕವನ್ನು ಮಾಡಿ ಬೆಲ್ಲವನ್ನು ಬೆರೆಸಿ ತುಪ್ಪ ಸವರಿದ ತಟ್ಟೆಗೆ ಅದನ್ನು ಹಾಕಿ ಕತ್ತರಿಸಿ ಮಹಾರಾಜರ ಭೋಜನಕ್ಕೆ ಅದನ್ನು ನೀಡ್ತಾರೆ. ಮಹಾರಾಜರು ಆ ಸಿಹಿಯನ್ನ ಬಾಯಿಗೆ ಹಾಕಿದ ತಕ್ಷಣ ಬಾಯಲ್ಲಿ ಅದು ಕರಗಿ ಹೋಯ್ತಂತೆ. ಅದನ್ನು ತಿಂದ ಮಹಾರಾಜರು, ಏನಯ್ಯ ಇದು, ಯಾವ ಪದಾರ್ಥವನ್ನು ಬಳಸಿ ಈ ಸಿಹಿಯನ್ನ ಮಾಡಿದ್ದೀಯಾ, ಏನು ಇದರ ಹೆಸರು ಅಂತ ಕೇಳ್ತಾರಂತೆ. ಅಡಿಗೆ ಭಟ್ಟರಿಗೆ ಏನು ಅಂತಾನೆ ತಿಳಿಯೋದಿಲ್ವಂತೆ. ತಕ್ಷಣ ಮೈಸೂರು ಪಾಕ ಅಂತ ಹೇಳ್ತಾರಂತೆ. ಇದು ಮೈಸೂರು ಪಾಕ್ ತಯಾರಿಸಿದ ರೀತಿ. ನಂತರ ಈ ಮೈಸೂರು ಪಾಕನ್ನು ತಯಾರು ಮಾಡಿದಂತಹ ಭಟ್ಟ ಯಾರು ಅಂತ ನೋಡೋದಾದ್ರೆ ಈತನ ಹೆಸರು ಕಾಕಾಸುರ ಮಾದಪ್ಪ ಅಂತ. ಕೊನೆಗೆ ಮಹಾರಾಜ ಭಟ್ಟನನ್ನು ಕರೆಸಿ ಹೇಳ್ತಾರಂತೆ, ಇದೇ ತರಹದ ಸಿಹಿ ತಿನಿಸುಗಳನ್ನು ನಮ್ಮ ಮೈಸೂರಿನ ಎಲ್ಲ ಜನರು ಸವಿಯಬೇಕು. ಹಾಗಾಗಿ ಒಂದು ಸಿಹಿಯ ಅಂಗಡಿಯನ್ನು ತೆರೆಸಿ ಈ ಸಿಹಿಯನ್ನು ಮಾಡುವಂತಹ ಒಂದು ಆಜ್ಞೆಯನ್ನ ಮಹಾರಾಜ ಅಡಿಗೆ ಭಟ್ಟನಿಗೆ ಹೇಳ್ತಾನೆ. ಈ ರೀತಿಯಾಗಿ ಮೈಸೂರು ಪಾಕ್ ಎಂಬ ಹೆಸರು ಬಂದಿದೆ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.